ಸರಿ ಅಪ್ಪಾಜಿ, ಕಾಶಿ ಆದ್ರೇನು, ನೀನು ಎಲ್ಲಿಗೆ ಕರೆದ್ರು ನಾನು ಬರ್ತೀನಿ ಅಂತ ಹೇಳಿ ಭಾಳ ಬಡತನ ಇತ್ತು. ಮನೆಗೆ ಬಂದ ಎಲ್ಲರೂ ಮಕ್ಕಳಿಗೆ ಹೇಳ್ತಾನೆ ಏನಂತ, ನಾನು ಸ್ವಲ್ಪ ಗುರುಗಳ ಜೊತೆಯಲ್ಲಿ ನಾನು ಪ್ರಯಾಣ ಬೆಳೆಸ್ತೀನಿ ಒಂದು ಕಾಶಿ ಯಾತ್ರೆಗೆ. ನಾನು ಬರೋದು ಯಾವಾಗ ಗೊತ್ತಿಲ್ಲ, ನನ್ನ ಗುರುಗಳ ಅಪ್ಪಣೆ ಮಾಡಿದಾಗ ಮಾತ್ರ ನಾನು ಬರ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಮನೆ ಕಡೆಗೆ ಎತ್ತು ಎಮ್ಮೆಗಳು, ಜತ್ತು ಜೋಳಗಳು, ಮಕ್ಕಳು ಎಲ್ಲರ ಸಂಬಂಧ ಸ್ವಲ್ಪ ನೋಡಿಕೊಂಡು ಜಾತ್ರೆ ಇರಲಿ ಅಂತೇಳಿ ಒಂದು ಮುಂಜಾನೆ ಪ್ರಯಾಣ ಬೆಳೆಸಿಬಿಟ್ಟು ಕಾಶಿ ಹತ್ತಿರ ಬಂದು ಶಿಷ್ಯರಿಗೆ ಹೇಳ್ತಾನೆ, ಇಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಜಾಗ ನೋಡಿ ಕುಟೀರ ಮಾಡಿಬಿಡಪ್ಪ, ಆ ಕುಟೀರದಲ್ಲಿ ಸ್ವಲ್ಪ ನಾವು ವಿಶ್ರಾಂತಿ ಕೈಗೊಳ್ಳೋಣ ಅಂತ. ಬೆಳಗಿನ ಜಾವವನ್ನು ಇಲ್ಲಿಂದ ನನಗೆ ಗಂಟೆ ಘೋಷಗಳೆಲ್ಲ ಹೋಗ್ತವೆ, ರಾಮೇಶ್ವರ ಶಬ್ದಗಳನ್ನು ಕೇಳ್ತವೆ, ಆ ಮಂತ್ರಗಳ ಘೋಷಣೆ ಕೇಳ್ತದೆ. ಇಲ್ಲಿಂದ ನಾವು ಸ್ವಲ್ಪ ತಾಯಿಯ ವಾಸಿಯ ತನಕ ಇಲ್ಲೇ ಇದ್ದುಕೊಳ್ಳೋಣ. ಇಲ್ಲೇ ಹತ್ತಿರ ನದಿ ಇದೆ, ಆ ನದಿಗೆ ಹೋಗಿ ನಮ್ಮ ಪಟ್ಟಬೆರೆಗಳನ್ನು ಓದ್ಕೊಂಡು ಹೊರ ಸೇವೆ ಮಾಡಪ್ಪ ಅಂತ ಉಪಚಾರ ಮಾಡಲಿಕ್ಕೆ ಎಲ್ಲೆಲ್ಲೂ ಹೋಗಿ ಸ್ವಲ್ಪ ದವಸ ಧಾನ್ಯಗಳು ತಂದು ಪ್ರಾರಂಭ ಮಾಡಿದರು. ದಿನನಿತ್ಯ 1 ವಾರ ಬಂತು, 2 ವಾರ ಬಂತು. ಆ ರೋಗದ ಆ ಕೀವನ ವಾಸನೆಗಳಾದರೆ ಶಿಷ್ಯನಿಂದ ಗುರುವೇ 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 ನಿನ್ನ ಹೊರತು ಗುರುವಿನ ಸೇವೆ ಮಾಡ್ತಾ ಇದ್ದ. ಸ್ವಲ್ಪ ಭಾಳ ಬಂದ ಕಾಣಗತ್ತೆ ಒಬ್ಬ, ಯಾಕ ನಿನ್ನ ಕಡೆ ಮನೆ ಕಡೆ ಏನು ಸ್ವಲ್ಪ ನೆನೆಸ್ತೀಯ ಅಂತ ಗೊತ್ತಿಲ್ಲ ನನಗೆ. ನೋಡೋಣ ಆ ರಾಮೇಶ್ವರ ಬಂದು ಏನು ಹೇಳ್ತಾರೆ ನೋಡೋಣ. ಅವಾಗ ಇಬ್ಬರು ಕಡೆ ಹೋಗೋಣ. ಒಂದು ದಿವಸ ಗುರುಗಳ ವಸ್ತ್ರ ಅಂದರೆ ಬಟ್ಟೆಗಳನ್ನು ತೆಗೆದುಕೊಂಡು ನದಿಗೆ ಹೋಗಿ ಬರುವಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಏನಂತಾನೆ, ಏತಮ್ಮ ನೀವು ಬಂದು 15-20 ದಿವಸಗಳಾಯಿತು, ಗುರುವಿನ ಸೇವೆ ಮಾಡ್ತಾ ಇದ್ದಿ, ಏನೆಲ್ಲ ಮಾಡ್ತಾ ಇದ್ದೀನಿ, ನಾನು ದೂರದಿಂದ ನಾನು ನೋಡ್ತಾ ಇದ್ದೀನಿ. ಗುರುಗಳು ಒಂದು ಮಹಾ ರೋಗ ಅದ, ಆ ರೋಗದಿಂದ ನೋಡಿದರೆ ನನಗೆ ತಡಕ್ಕಾಗಲ್ಲ. ನೀ ಹೆಂಗೆ ತಡ್ಕೊಂಡು ನೀನು ಹೆಂಗೆ ಸೇವೆ ಮಾಡ್ತೀವೋ, ಒಂದು ಕೆಲಸ ಮಾಡೋ, ನಿನ್ನ ಗುರುವಿನ ಮೇಲೆ ಏನು ಶಕ್ತಿ ಇಲ್ಲ, ನಾ ಕೊಡ್ತೀನಿ, ನಿನಗೆ ಬೇಕಾಗುತ್ತಲ್ಲ, ಇಲ್ಲದ ಬಿಟ್ಟು ನೀನು ಹೋಗು ಅಂತ ಹೇಳಿದ. ಆವಾಗ ಆ ಶಿಷ್ಯ ಹೇಳ್ತಾನೆ, ನೀವು ಯಾರು ಅಂತ ಕೇಳ್ತಾನೆ. ನೀವು ಯಾರು? ನಾನು ಯಾರನ್ನ ಇರ್ಲಕ್ಕಪ್ಪ, ನಿನಗೆ ಒಂದು 3 ವರ ಕೊಡ್ತೀನಿ, ಆ 3 ವರನ ನೀ ಕೇಳು, ಈ ಕ್ಷಣದಲ್ಲಿ ಕೊಡ್ತೀನಿ, ಆ ಗುರುನಾಥನ ಬಿಟ್ಟು ನೀನು ಹೋಗು. ಆಯ್ತು ರೀ, ಭಾಳ ಚಲೋ ಆಯಿತು. ನಮ್ಮ ಗುರುಗಳ ಬೆಲ್ಲಕ್ಕೆ ಹೋಗಿ ನೀವು 3 ಹೇಳಿರಲ್ಲ, ಆ 3 ಯಾವಂತ ನನಗೆ ಹೇಳಿರಿ, ಏನು ನನಗೆ ಗೊತ್ತಿಲ್ಲ. ನಾ ಗುರುಗಳಿಗೆ ನಾನು ಕೇಳ್ತೀನಿ, ನಾ ಗುರುಗಳು ಏನು ಹೇಳ್ತಾರೆ ನಾಳೆ ಮುಂದೆ ಬಂದು ನೀವು ಹೇಳ್ತೀನಿ ಅಂತ ಹೇಳಿ ಬಂದ. ಗುರು ಸೇವೆ ಮಾಡ್ತಾ ಇದ್ದೆ. ಗುರುಗಳು ಅಂತಿದ್ದ, ಗುರುಗಳು ಗೊತ್ತಾಗ್ತದೆ ಏನು ಹೇಳ್ಬೇಕಂತ ಮಾಡಿದ ವಿಚಾರ ಆಗ್ತದೆ, ಹೇಳೇ ಇಲ್ಲ. 3 ದಿವಸ ಎಲ್ಲ ಪ್ರಕಾರ ಹೋದ, ಮತ್ತೆ ಹೋದ. ಗುರುಗಳು ಹೇಳಿದ್ರು, ಯಾಕಪ್ಪ ನಿನ್ನ ಮನಸ್ಸಾಗ ತಳಮಳಗೊಳಗತ್ತಲ್ಲ, ಯಾಕ, ಏನು ವಿಷಯ ತಿಳಿಸಿ ನನಗೆ ಅಂತ. ಗುರುಗೆ ನಿನಗೆಲ್ಲರೂ ಗೊತ್ತಾಗ್ತದಪ್ಪ, ನಾ ಏನು ಹೇಳಬೇಕು, ನಾನು ಹೇಳೋದ್ರಿಂದ ಇಲ್ಲ ಸ್ವಲ್ಪ ಏನಂತ ಕೇಳಿದೆ ನಿನಗೆ, ಏನಿಲ್ಲ, ನೀನು ಯಾಕೆ ಗುರು ಸೇವೆ ಮಾಡ್ತಿದ್ದೆ, ಬೇರೆ ಯಾರು ಹೋಗ್ತಮ್ಮ ಅಂತ 3ನೇ ಬಾರಿ ನಾನು ಹೋದಾಗ ಬೇರೆ ಯಾರು ಹೋಗ್ತಮ್ಮ, ನಾನು ಕಾಶಿ ವಿಶ್ವನಾಥ ಬಂದಿದ್ದೀನಿ. ನಿನ್ನ ಸೇವೆ, ನಿನ್ನ ಗುರುವಿನ ಸೇವೆ ಮಾಡೋದನ್ನು ನೋಡಿ ನಾನು ಆ ಮಂದಿರವನ್ನು ಬಿಟ್ಟು, ಆ ದೇವಸ್ಥಾನವನ್ನು ಬಿಟ್ಟು ನಿನ್ನ ಸೇವೆ ನೋಡಿ ನಿನಗೆ ವರವನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ನೀನು 3 ವರ ಕೇಳು, ನಾನು ಕೊಡ್ತೀನಿ. ನಿನ್ನ ಗುರು ಸೇವೆ ಬಿಟ್ಟು ನಿನ್ನ ಊರಿಗೆ ಹೋಗು. ಪುಣ್ಯ ಮಾಡಿದಪ್ಪ ನೀನು. ರಾಮೇಶ್ವರಕ್ಕೆ ಬಂದಾರಂದರೆ ಪುಣ್ಯ ಮಾಡಿದ್ದಕ್ಕೆ ನೀನು. ನಾನಂತೂ ನೋಡಲಿಲ್ಲ, ಬಿಡಲಿಲ್ಲ, ಚಲೋ ಮಾಡಿದಪ್ಪ. ಏನು ಕೇಳಿದ್ದೀನಿ ನಾನು? ಏನು ಕೇಳಿಲ್ಲ, ಗುರುವಿಗೆ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳಿದೆ. ನಿಮಗಂತ ನಾನು ಕೇಳೋಕೆ ನಾನು ಬೇರೇನೂ ಸಾಗಲ್ಲ. ನೀವು ಏನು ಹೇಳ್ತೀರೋ, ಏನು ಬಿಡ್ತೀರೋ ಅಂತ ನನಗೆ ಹೇಗಿತ್ತು, ಆಗ ನಾನು ಏನು ಕೇಳೋದು. ಸರಿಯಪ್ಪ, ನಾಳೆ ಮತ್ತೊಂದು ಸಲ ಬರ್ತಾರವರು,
ಕೇಳು, ಅವ್ರು ಕೊಡ್ತಾರ, ನೀನೇನು ಚಿಂತೆ ಮಾಡಲಿಕ್ಕೆ